ಅದಕ್ಕೆ ನಿಮಗೆ ಬಾವಿ ನೀರು ಸೇದ ಅಭ್ಯಾಸ ಇದೆಯಾ? ಇಲ್ಲ ಕಾವೇರಿ, ಅಭ್ಯಾಸ ಏನಿಲ್ಲ. ನಮ್ಮನೇಲಿ ಕೊಳಾಯಲ್ಲೇ ಬರ್ತಿತ್ತು ನೀರು. ಹೌದಾ? ಇಲ್ಲಿ ಕೊಳಾಯಲ್ಲಿ ಬರಲ್ಲ. ಅದಕ್ಕೆ ವಾರಕ್ಕೊಂದ್ಸತಿ ಬಿಡ್ತಾರೆ ನೋಡಿ. ವಾರಕ್ಕೊಂದ್ಸತಿ ಬಿಟ್ರೆ ವಾರ ಪೂರ್ತಿ ಅದು ಬರೋದೇ ಇಲ್ಲ. ಅದಕ್ಕೆ ನಮಗೆ ನೀರೇ ಸಾಕೋಗೋದಿಲ್ಲ. ಅದಕ್ಕೆ ಊರವರೆಲ್ಲ ಬಾವಿಲೇ ತಗೋತೀವಿ. ಹೌದಾ? ವಾರಕ್ಕೊಂದೇ ಸತಿನೇ ಬಿಡೋದು? ಹಾಗಿದ್ರೆ ಪ್ರತಿದಿನ ಬರ್ಬೇಕು? ಖಾಲಿ ಆದ್ರೆ ಬರ್ಬೇಕಾಗುತ್ತೆ. ಅದಕ್ಕೆ ಮನೇಲಿ ನಾನು ಅಣ್ಣ ಇಬ್ಬರೇ ಇರೋದ್ರಿಂದ ನಾನು ಒಂದಿನ ಬಿಟ್ಟು ಒಂದಿನ ಬರ್ತಾ ಇದ್ದೆ. ನಮಗೆ ಹೇಗೋ ನೀರು ಅಡ್ಜಸ್ಟ್ ಆಗ್ತಿತ್ತು. ಪರವಾಗಿಲ್ಲ ಬಿಡು ಕಾವೇರಿ, ಡೈಲಿ ಬಂದ್ರಾಯ್ತು. ಏನೆರಡು ಬಿನ್ಗೆ ತಾನೆ, ತಗೊಂಡೋದ್ರಾಯ್ತು. ಹಾ ಹೌದು. ಅದಕ್ಕೆ ಅಯ್ಯೋ ಮೀನಾಕ್ಷಿ, ಅದೆಷ್ಟೊತ್ತೆ ಬಾವಿ ನೀರ್ ಸೇದದು? ಬೇಗ ಸೇರ್ಕೊಂಡ್ ಬರ್ಬಾರ್ದಾತ? ಒಂದ್ ಗಂಟೆ ನಿಂತ್ಕೊತಾಳೆ. ಬಡಬಡನೆ ನೀರ್ ಸೇರ್ಕೊಂಡು ಹೋಗೋದ್ ಬಿಟ್ಟತ್ತ. ನಾವೆಲ್ಲ ಎಷ್ಟೊತ್ತು ಕಾಯೋದು? ಇನ್ನೊಬ್ಳೆ ಹಿಂಗ್ ಗಂಟೆ ನಿಂತ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗ್ಬೇಕು? ಸಾವಿತ್ರಿ ಇರೇ, ನೀರು ಮೇಲಕ್ಕನ ಇಲ್ಲ, ತಳಕ್ಕೈತೆ. ನಾನು ಹಗ್ಗ ಹಾಕ್ ಬಿಡ್ಬೇಕು, ಎಳಿಬೇಕು. ಬಿನ್ಗೆ ತುಂಬಾರ್ದ ಹೇಳು. ಆಗ್ಲಲ್ಲ ನಾನು ಬರಕಾಗ್ತದ ಇಲ್ಲಿಗೆ? ಅಯ್ಯೋ ಬೇಕಾರೆ ಬಾರೆ, ಇಲ್ಲಾಂದ್ರೆ ನಾನು ಮೊದಲು ತಗೊಂಡೋಗ್ಬಿಡ್ತೀನಿ. ಜಾಗ ಬಿಡು ನನಗೆ. ಯಾಕೆ ಬಂದ್ಬಿಡು. ನಿನ್ಗಿನ ಮೊದಲು ಬಂದಿದ್ದು ನಾನು ಈ ಬಿನ್ಗೆ ತುಂಬಾ ನೀರ್ ತಗೊಂಡೋಗೋ ಗಂಟ ಹಾಕಿ ಎಳಿತಾನೆ ಇರ್ತೀನಿ, ಒಳಿಕ್ ಹಾಕ್ತಾನೆ ಇರ್ತೀನಿ, ಎಳಿತಾನೆ ಇರ್ತೀನಿ. ಇನ್ನು ಒಳಿಕ್ ಹಾಕ್ತಿರೋ ಎಳಿತಿರೋ. ನಿನ್ ಬಿನ್ಗೆ ತುಂಬಾ ಅಷ್ಟರಲ್ಲಿ ಸಂಜೆ ಆಗೋಗ್ತದೆ. ಕಾವೇರಿ, ಏನ್ ನೀನು ನಿಮ್ಮ ಅತ್ತಿಗೆ ಇಬ್ರು ಬಂದ್ಬಿಟ್ಟಿದ್ರ ನೀರ್ ತಗೊಂಡೋಗಕ್ಕೆ? ಕಾವೇರಿ, ಕಾವ್ಯ, ನೀನ್ ಯಾಕವ ಬರಕೋದೆ? ಕಾವ್ಯ, ಇನ್ನು ನೆನ್ನೆ ತಾನೇ ಮದ್ವೆ ಆಗಿದ್ಯಾ? ಹಸಿ ಮೈ ಹಂಗೆಲ್ಲ ಹೊರಗಡೆ ಬರಬಾರ್ದು. ಅಲ್ಲ ಕಣವ ಕಾವೇರಿ, ನಿಂಗನ ಗೊತ್ತಾಗದ್ ಬೇಡವಾ? ನಿಮ್ಮ ಅತ್ತಿಗೆ ಕರ್ಕ ಬಂದ್ಬಿಟ್ಟಿದ್ಯಾ ಇವತ್ತೇನೆ? ಒಂದ್ ಬಿನ್ಗೆ ಬೇಕಾದ್ರೆ ನೀನೇ ಬಂದು ತಗೊಂಡೋಗ್ಬೋದಿತ್ತಪ್ಪ. ಒಂದ್ ವಾರ ಆಚೆ ಎಲ್ಲೂ ಹೋಗ್ಬಾರ್ದು ಕಣಮ್ಮ. ಅಯ್ಯೋ ಹೌದಾಜಿ, ಅದ್ ನನಗೆ ಗೊತ್ತಿರ್ಲಿಲ್ಲ. ಅಯ್ಯೋ ನನಗನ ಗೊತ್ತಿದ್ರೆ ನಾನ್ ಬರೋದ್ ಬೇಡ ಅಂತ ಹೇಳ್ತಿದ್ದೆ. ನೀರ್ ತಗೋಬರಕ್ ಗೊತ್ತಿರ ಅಂತ ನಂಗೂ ಗೊತ್ತಿರ್ಲಿಲ್ವೇ? ಏನಾಗಲ್ಲ ಬಿಡಕ್ಕ, ಬಂದ್ ನೀರ್ ತಗೊಂಡೋಗ್ಬಿಟ್ರೆ ಏನು ಬಂದ್ ಮೆಟ್ಕೊಳ್ಳೋದಿಲ್ಲ. ಗಂಗಮ್ಮ, ಒಂಚೂರು ನೋಡಿ ಮಾತಾಡು. ಬಾಯಿಗೆ ಬಂದಾಗ ಮಾತಾಡ್ಬೇಡ. ಯಾಕೆ ನಿನ್ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲದೇನೈತೆ? ಯಾವ ಹೆಣ್ಮಕ್ಳು ಮದ್ವೆ ಆಗೋಸತ್ರಲ್ಲಿ ಆಚೆ ಕಡಿಕಂಗೆಲ್ಲ ತಿರ್ಗಾಡಬಾರ್ದು. ಗಾಳಿ ಗಿಲಿ ಸೋಕಿದ್ರೆ ಏನ್ ಮಾಡ್ಬೇಕು? ಎಲ್ಲ ಗೊತ್ತಿರೋ ನಾಟಕ ಮಾಡ್ತೀನಿ ನೀನು. ಏನು ಮಾತಾಡ್ಬೇಡ, ಸುಮ್ ನಿಂತ್ಕ. ಸಂಬಂಧಿಕರಾಗ್ಬಿಟ್ಟು ನೀನ್ ಹೆಂಗ್ ಮಾತಾಡ್ಬಿಟ್ರೆ ಬೇಡಕ್ಕ ಹೋಲಿ. ಅಜ್ಜಿ ಪರವಾಗಿಲ್ಲ ಬಿಡಿ, ನಾನೇ ಬಂದೆ ಬಾವಿ ನೀರ್ ತಗೊಂಡೋಗೋಣ ಅಂತ. ನನಗೂ ಕೂಡ ಅಭ್ಯಾಸ ಇಲ್ಲ, ಆದ್ರೂ ಮೊದಲನೇ ಬಾರಿ ಅಲ್ವಾ, ಹೇಗಿರುತ್ತೆ ನೋಡೋಣ ಅಂತ ಬಂದೆ ಅಷ್ಟೇ. ಅಲ್ಲ ಕಣವ, ನೀನ್ ಬಾವಿ ನೀರ್ ಸೇದು ಇಲ್ಲ ಅಂತಲ್ಲ, ಆದ್ರೆ ನೆನ್ನೆ ಮದ್ವೆ ಆಗಿದ್ಯಾ ನೀನು. ಇನ್ನೂ ಒಂದ್ ವಾರ ಗಂಟೆ ಅಲ್ಲಿ ಇಲ್ಲಿ ತಿರ್ಗಾಡೋದು ಸರಿ ಹೋಗಲ್ಲ ಕಣವ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಇಲ್ಲಿ ನೋಡು, ಈ ಬಾವಿ ಎಲ್ಲೈತೆ ಅಂತ. ಅಕ್ಕಪಕ್ಕ ಎಲ್ಲ ನಮ್ಮ ಮನೆ ಅವ, ಸ್ವಲ್ಪ ದೂರ ನಡ್ಕೊಂಡ್ ಬರ್ಬೇಕು. ಯಾವ ಮನೆಗಳು ಇಲ್ಲ, ಇಲ್ಲಿ ಜನಗಳು ಜಾಸ್ತಿ ಓಡಾಡಲ್ಲ. ಇಂಥ ಜಾಗದಲ್ಲಿ ಹಂಗೆಲ್ಲ ಬರ್ಬಾರ್ದು. ಹೌದಾ ಅಜ್ಜಿ? ಇರ್ಲಿ ಬಿಡಿ, ನಾನು ಒಬ್ಳೆ ಬಂದಿಲ್ವಲ್ಲ. ಕಾವೇರಿನೂ ಇದ್ದಾಳಲ್ಲ. ಕಾವೇರಿನೂ ಅವಳೆ, ನಾವು ಇದೀವಿ ಬಿಡು. ಹೆಂಗೋ ಇಲ್ಲಿ ನಾವಿದೀವಿ, ಸರಿ ಹೋಯ್ತು. ಇದ್ಮೇಲೆ ಹಂಗೆಲ್ಲ ಬರಕೋಬೇಡ. ಏನಾದ್ರು ಬೇಕಾದ್ರೆ ರಾಮುಗೆ ಹೇಳು, ರಾಮನೇ ಬಂದು ಒಂದ್ ಬಿಂಗೆ ತಗೊಂಡ್ಬರ್ತಾನೆ, ಏನಾಗಲ್ಲ. ಅಲ್ಲ, ನೀನ್ ರಾಮಗೆ ಹೇಳಿದಿದ್ರೆ ಬತ್ತಿದ್ನಪ್ಪ. ಅಜ್ಜಿ, ಹೇಳಿದಿದ್ರೆ ಅಣ್ಣ ಬರ್ತಿದ್ದ. ಅಣ್ಣಂಗೇನ್ ಹೇಳಕ್ ಹೋಗ್ಲಿಲ್ಲ ನಾವು ನೀರ್ ತಗೊಂಡ್ಬರ್ತೀವಿ ಅಂತ. ಅದು ಅಲ್ಲದೆ ಇವತ್ತು ಅದಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದಾರೆ. ಅದಕ್ಕೆ ಸ್ವಲ್ಪ ನೀರೆಲ್ಲ ಬೇಕಲ್ಲ ಮನೆಗೆ, ಅದಕ್ಕೆ ಬೇಗ ತಗೊಂಡೋಗ್ಬಿಡೋಣ ಅಂತ ಬಂದ್ವಿ. ಹೌದಾ? ಹೌದೇನವ ಕವ್ಯ, ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರಾ? ಹಾ ಅಜ್ಜಿ, ಇವತ್ತು ಅಪ್ಪ ಅಮ್ಮ ತಂಗಿ 3 ಜನನು ಬರ್ತಾ ಇದಾರೆ. ಅದಕ್ಕೇನೆ ನಮ್ ಕಾವಿನ ಮತ್ತಗೆ ಕಳೆ ತುಂಬಿ ಉಕ್ಕರಿತೈತೆ. ಅಜ್ಜಿ, ಅಪ್ಪ ಅಮ್ಮ ಬರ್ತಿದಾರಲ್ಲ, ಅದಕ್ಕೆ ಅಡಿಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಬೆಳಿಗ್ಗೆನೆ. ಗೊತ್ತವ, ಎಲ್ಲ ಹೆಣ್ಮಕ್ಳು ಹಂಗೇನೆ. ತೋರ್ ಮನೆಯವ್ರು ಬರ್ತಾವ್ರೆ ಅಂದ್ರೆ, ಅದು ಅಲ್ಲದೆ ಅಪ್ಪ ಅಮ್ಮ ಬರ್ತಾವ್ರೆ ಅಂತ ಅಂದ್ರೆ ಸಂಭ್ರಮವೋ ಸಂಭ್ರಮ. ಅವತ್ತಿನ ದಿನ ಹಬ್ಬ ತರ ಆಚರಿಸ್ತಾರೆ. ಇರ್ಲಿ ತಗ. ನಮ್ ರಾಮಗೂ ಮತ್ತೆ ನಮ್ ಕಾವೇರಿಗೂ ಸಂಬಂಧಿಕರಿದ್ರು ಇಲ್ದಂಗಿತ್ತು ಇಷ್ಟ ದಿನ. ಏನಕ್ಕಂದೆ ನೀನು? ಅದೇನಿಲ್ಲ, ಸುಮ್ನಿರೆ. ಏನಮ್ಮ ಕಾವ್ಯ, ಈಗ ನಿಮ್ಮ ಅಪ್ಪ ಅಮ್ಮ ನಿನ್ ತಂಗಿ ಎಲ್ಲಾರು ಬಂದು ಹೋಗ್ತಾರೆ. ಅವ್ರಿಗೂ ಒಂಥರ ವಸ್ತಿದ್ದು, ನಮ್ಮವರು ಅಂತ ಯಾರೋ ಸಿಕ್ಕಿದ್ರಪ್ಪ ಅನ್ನಂಗ ಆಗಿರ್ತದೆ. ಅಲ್ಲೇನವ ಕಾವೇರಿ? ಅಜ್ಜಿ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಅತ್ತೆ ಮಾವ ಬರ್ತಾ ಇರೋದು ನನಗೊಂಥರ ಅಜ್ಜಿ, ನಮ್ಮ ಅಪ್ಪ ಅಮ್ಮನೆ ಬರ್ತಾ ಇದಾರೇನೋ ಅನ್ನೋಷ್ಟು ಖುಷಿ ಆಗ್ತಿದೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಬರ್ತಾ ಇರೋದು. ಅದ್ ಹಂಗೇನೆ. ಆಯ್ತು ತಗೊಳಮ್ಮ, ಎಲ್ಲ ಒಳ್ಳೇದಾಗ್ಲಿ. ಆಯ್ತು ಬರ್ರಿ, ಬೇಗ ನೀರ್ ಸೇರ್ಕೊಂಡು ಮನೆಗೆ ಹೋಗ್ರಿ. ನಿಮ್ಮ ಅಪ್ಪ ಅಮ್ಮ ಬಂದ್ಗಿಂದರು. ನೋಡಪ್ಪ, ನನ್ನ ಮಗಳು ಎಷ್ಟು ಕಷ್ಟಪಡ್ತಾಳೆ ಅಂತ ನೊಂದ್ಕೋತಾರ ಕಣವ. ನೀನ್ ಬೇರೆ ಸುತ್ತಿಂದ ಬೆಳೆದಿರೋ ಹುಡುಗಿ, ಒಂದಿನಕ್ಕೇನೆ ನೀನು ಹೋಗಿ ನೀರ್ ತಗೋಬರೋದು, ಎಲ್ಲ ಕೆಲಸ ಮಾಡೋದು, ಇವೆಲ್ಲ ನೋಡಿದ್ರೆ ನಿಮ್ಮ ಅವ್ವ ನೊಂದ್ಕೋತಾರೆ. ಇದು ನಿನ್ನ ಮನೇನೆ. ಎಲ್ಲ ಕೆಲಸಗಳನ್ನ ಮಾಡೋದು, ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ಳೋದು ಎಲ್ಲ ನಿನ್ನ ಕರ್ತವ್ಯನೇ. ಆದ್ರೂ ನಿಮ್ಮ ಅಪ್ಪ ಅಮ್ಮ ಬಹಳ ಪ್ರೀತಿಯಿಂದ ಸುಖದಿಂದ ಬೆಳೆಸೋರು ನಿನ್ನ. ಮೊದ್ಲು ಈ ತರ ನೋಡೋದ್ ಬೇಡ. ಅವ್ರು ಬಂದಾಗ ಒಂದ್ ಸ್ವಲ್ಪ ಆರಾಮಾಗಿರು, ಅವ್ರ ಜೊತೆಗೆ ಇರು, ಮಾತಾಡು. ಇರ್ಲಿ ಒಂದ್ 2 ದಿನ ಅಂತ ಹೇಳಿ ಇರಿಸ್ಕೋ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಡು. ಅವ್ರು ಅವಾಗ ನನ್ನ ಮಗಳು ಸಂತೋಷವಾಗಿದ್ದಾಳಲ್ಪ, ಸಾಕು ನಮ್ಗೆ ಅನ್ಕೊಂಡು ನೆಮ್ಮದಿಯಿಂದ ಹೋಗ್ತಾರ ಕಣಪ್ಪ. ಅಜ್ಜಿ, ಆಯ್ತು, ಹಂಗೆ ಮಾಡ್ತೀನಿ ತಗೊಳ್ಳಿ. ಆಯ್ತು ಬಾ, ನಾನು ಆಮೇಲೆ ಹಿಡ್ಕೊತೀನಿ ನೀರ್ನ, ನೀನ್ ಹೋಗಿ ಹಿಡ್ಕೋ ಹೋಗು. ಮೀನಾಕ್ಷಿ, ನೀನ್ ಆಮೇಲಿಂದ ಹಿಡ್ಕೊಳ್ಳುವಂತೆ, ಆಮೇಲಿಂದ ಎತ್ತೆ ಇಳಿಸುವಂತೆ, ಇಳಿಸಿ ತಗೊಳ್ಳುವಂತೆ. ಈಗ ಒಂಚೂರು ಬಿಡು. ಕಾವೇರಿನೂ ಒಂದ್ 2 ಬಿಂಗೆ ನೀರ್ ತಗೊಂಡೋಗ್ಲಿ ಬಿಡು. ಅಲ್ಲ ಕಣಕ, ನನಗೂ ನೀರು ತಗೊಂಡೋಗ್ಬೇಕಿತ್ತು ಮನೆತಕ್ಕೆ. ಬಿಡತ್ತ, ನೀನ್ ಅವಲಿಂದ ಇಳಿಸಿ ಎತ್ತಿ ನೋಡ್ತಾನೆ ಇದೀನಿ ನಿನ್ನ. ಹಿಂಗೆ ಮಾಡ್ತಿದ್ರೆ ಸಂಜೆ ಆಗೋಗ್ತದ ನೋಡು. ಪಾಪ ಅವ್ರ ಅಪ್ಪ ಅಮ್ಮ ಬೇರೆ ಬತ್ತವ್ರಂತೆ, ಕಾಯ್ಕೊಂಡು ಇರಕ್ಕಾಗ್ತದ? ಮಗಳ ಎತ್ತಾಗೋದ್ಲು ಅಂತ ಹುಡ್ಕಾಡಲ್ವಾ? ಸರಿ ಬಿಡಕ್ಕ, ಆಯ್ತು. ಬಾ ಕಾವೇರಿ, ಕಾವ್ಯ, ಬರೀ ಈ ನೀರು ಇಟ್ಕೊಳ್ರಿ. ಪರವಾಗಿಲ್ಲ, ನೀವ್ ಇಟ್ಕೊಳ್ಳಿ. ನಿಮಗ್ ಬೇಜಾರಾಗೋದ್ ಬೇಡ. ಅಯ್ಯೋ ಇಲ್ಲ, ಬಾ ಕಾವ್ಯ, ಬೇಜಾರು ಎಂತದೂ ಇಲ್ಲ. ಬಾ ಇಟ್ಕೋ ಬಾ. ಪಾಪ ನಿಮ್ಮಮ್ಮ ಬಂದು ಕಾಯ್ತಿರ್ತಾರೇನೋ. ಬಾ ಕಾವೇರಿ, ನೀನ್ ನೀರ್ ಸೇದು ನಾನು ಎತ್ಕೋತೀನಿ. ಸರಿ ಅದಕ್ಕೆ, ಇದನ್ನ ತಗೊಳ್ಳಿ ಬಿಂಗೆನ. ಮೀನಾಕ್ಷಿ, ಅವಾಗ್ಲಿಂದ ನಾನು ಅಷ್ಟು ಬಡ್ಕೊಂಡೆ, ಬಿಡೆ ನಾನು ತುಂಬಿಸ್ಕತ್ತೆ ನೀರ್ನ ಅಂತ. ನನಗ್ ಬಿಟ್ಟಿಲ್ಲ, ಅವ್ರಿಗೆ ಯಾಕೆ ಬಿಟ್ಟೆ? ಬಿಡೆ ಸಾವಿತ್ರಿ, ಅವ್ರ ಅಪ್ಪ ಅಮ್ಮ ಬೇರೆ ಬತ್ತವ್ರಂತೆ, ಮನೆಗೆ ಬೇಗ ಹೋಗ್ಬೇಕಂತೆ. ಹೊಸ್ತಾಗ ಬೇರೆ ಮದ್ವೆ ಆಗೈತೆ ಹುಡುಗಿ. ಕೆಂಚ ಮಜ್ಜಿ ಅವಾಗಿಂದ ಬೈತಿರೋದು ಗೊತ್ತಾಗಲ್ವಾ? ಇಲ್ಲ, ನಾನೇ ಇಟ್ಕೋಬೇಕು ಮೊದ್ಲು ಅಂದ್ರೆ ನಾನು ಮಕ್ಕೋಗಿಸ್ಕತೀನಿ ಅಷ್ಟೇ. ನೀನ್ ಹಿಂಗೆ ಎದ್ರಕೊಂಡ್ ಸಾಯಿ. ನಮ್ಮನೆದ ನಾವು ನೋಡ್ಕೊಬೇಕು ಮೊದ್ಲು, ಆಮೇಕಿಂದ ಕಂಡರ್ ಮನೆದ್ ನೋಡೋದು. ಸರಿ ಅಜ್ಜಿ, ನಾವಿನ್ ಹೋಗ್ತೀವಿ. ಬಿಡ್ತೋನವ, ಹೋಗ್ತೀವಿ ಅನ್ಬಾರ್ದು, ಹೋಗ್ ಬರ್ತೀವಿ ಅನ್ಬೇಕು. ಸರಿ ಅಜ್ಜಿ, ನಾವಿನ್ ಹೋಗ್ ಬರ್ತೀವಿ. ಜೋಪಾನ.
ಬೇಗ ಹೋಗಿ ಮನೆಗೆ ಸೇರ್ಕೊಳ್ರಿ. ಇನ್ನೊಂದ್ಸತಿ ನೀರ್ ಬೇಕಂದ್ರೆ ನಿನ್ ಗಂಡಂಗೆ ಹೇಳು, ಅವನೇ ತಗೊಂಬರ್ತಾನೆ. ಹಂಗೆಲ್ಲ ಬರಕ್ ಹೋಗ್ಬಿಡ್ರಿ. ಏನ್ ಕಾವೇರಿ, ನೀನು ಅಷ್ಟೇ ಒಬ್ಳೊಬ್ಳೆ ಬರಕ್ ಹೋಗ್ಬೇಡ. ಏನಾದ್ರು ನೀರ್ ಬೇಕಾದ್ರೆ ನನ್ಗೆ ಹೇಳು, ನಾನು ಬರ್ತೀನಿ ನಿನ್ ಜೊತೆಗೆ. ಆಯ್ತು ಹೇಳಜ್ಜಿ, ನಾನು ಯಾವಾಗಾದ್ರೂ ಒಬ್ಳೆ ಬಂದಿದ್ದೀನಾ, ನಿನ್ ಜೊತೆಗೆ ತಾನೇ ಬರ್ತಿದ್ದೆ, ಇಲ್ಲಾಂದ್ರೆ ರಕ್ಷಿತನ ಜೊತೆಗೆ ಬರ್ತಿದ್ದೆ. ಹೇಳ್ದೆ, ಇನ್ನೊಂದ್ಸತಿ ಹಂಗೆಲ್ಲ ನಿಮ್ಮ ಅತ್ತಿಗೆ ಕಳಿಸ್ಬೇಡ. ಇಲ್ಲ ಹೇಳಿ ಅಜ್ಜಿ, ಇನ್ನೊಂದ್ಸತಿ ಏನಾದ್ರು ಬೇಕಂದ್ರೆ ನಾನು ಮತ್ತೆ ರಕ್ಷಿತ ಬರ್ತೀವಿ, ಇಲ್ಲಾಂದ್ರೆ ನಿಮಗೆ ಹೇಳ್ತೀನಿ, ಇಲ್ಲಾಂದ್ರೆ ಅಣ್ಣಂಗೆ ಹೇಳ್ಬಿಡ್ತೀನಿ. ಹಂಗೆ ಮಾಡು. ಕಾವ್ಯ, ಆಮೇಕಿಂತ ಬರ್ತೀನಿ ಮನೆತಕ್ಕೆ. ನಿಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡ್ಕೊಂಡಿಲ್ವಲ್ಲ, ಬಂದ್ ಪರಿಚಯ ಮಾಡ್ಕೊತೀನಿ. ಸರಿ ಅಜ್ಜಿ, ಆಯ್ತು, ನಾವಿನ್ ಹೊರಡ್ತೀವಿ. ಆಯ್ತು, ಹುಷಾರು. ಇನ್ನು ಎಷ್ಟು ದೂರ ಸ್ವಾಮಿ? ಇಷ್ಟೊಂದು ಸಾಮಾನ ನಮ್ ಎತ್ತುಗಳು ಒತ್ಕೊಂಡು ಸುಸ್ತಾಗ್ತವೆ. ಇಲ್ಲ ಹೇಳಪ್ಪ, ಇನ್ನೊಂದ್ ಸ್ವಲ್ಪ ದೂರ, ಇದೇ ಊರೇನೆ. ಅಪ್ಪ, ಅಮ್ಮ, ಇನ್ನು ಎಷ್ಟು ರಾಮ ನಡ್ಕೊಂಡು ಹೋಗ್ಬೇಕು? ಅಲ್ಲ, ಮನೆವರೆಗೂ ಆಟೋದಲ್ಲಿ ಹೋಗಿದ್ರೆ ಆಗ್ತಿರ್ಲಿಲ್ವಾ? ಆಟೋದವ್ರನ್ನೇಕೆ ಅಲ್ಲಿಂದಲ್ಲೇ ಕಳಿಸ್ಬಿಟ್ರಿ? ಇನ್ನೊಂದ್ ಸ್ವಲ್ಪ ದೂರ ಇತ್ತಪ್ಪ. ಬಾರಮ್ಮ ರಮ್ಯಾ, ಇನ್ನೊಂದ್ ಸ್ವಲ್ಪ ದೂರ ಅಷ್ಟೇ. ಆ ಆಟೋದವನು ಅಲ್ಲೇ ನಿಲ್ಸ್ಬಿಟ್ಟ. ಇನ್ ಮುಂದಕ್ಕೆ ಬರಲ್ಲ, ಹಳ್ಳಿ ಒಳಗಡೆ ರೋಡ್ ಚೆನ್ನಾಗಿರಲ್ಲ ಅಂದ್ಬಿಟ್ಟ ಕಣಮ್ಮ. ಅಯ್ಯೋ, ಅದೇನು ಊರೋ ಏನೋ, ರೋಡ್ ಚೆನ್ನಾಗಿಲ್ಲ ಏನಿಲ್ಲ. ಸುಮ್ನಿರ ರಮ್ಯಾ, ಹಳ್ಳಿ ಇನ್ ಹೆಂಗಿರುತ್ತೆ ಹೇಳೋ? ಇನ್ನೊಂದ್ ಸ್ವಲ್ಪ ದೂರ ತಾನೆ, ಒಂದ್ 2 ಹೆಜ್ಜೆ ಇಟ್ರೆ ಮನೆ ಸಿಗುತ್ತಪ್ಪ. 2 ಹೆಜ್ಜೆ ಇಲ್ಲೇ ಇಡ್ತೀನಪ್ಪ. 2 ಹೆಜ್ಜೆನ ಎಲ್ಲಿ ಸಿಕ್ತು ಮನೆ? ತಲೆಹರಟೆ, ಎರಡು ಕೊಡ್ತೀನಿ ನೋಡಿ ನಿನಗೆ. ಮನೇಲಿ 1000 ಸತಿ ಹೇಳಿದೀನಿ, ಅಕ್ಕನ ಮನೆಗೆ ಹೋದ್ಮೇಲೆ ಹಿಂಗೆಲ್ಲ ತರಲೆಗಳು ಮಾಡ್ಬೇಡ, ಮಾತಾಡ್ಬೇಡ ಅಂತ. ಊರಿಗೆ ಕಾಲು ಇಡ್ತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡಿಯಾ ನೀನು? ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ, ಇದೇ ಕೊನೆ. ಮನೆ ಹತ್ರ ಹೋದ್ಮೇಲೆ ಗಪ್ಚಿಪ್ ಅನ್ನೋ ತರ ಇರ್ಬೇಕು ನೀನು. ಮರ್ಯಾದೆ ತೆಗಿಬೇಡ ನೀನು. ಆಯ್ತಾಯ್ತು, ನಡಿಯೇ ಬರ್ತಿ, ಟೈಮ್ ಆಗುತ್ತೆ, ನಡಿ. ಮಗಳು ಕಾಯ್ತಾ ಇರ್ತಾಳೆ. ಮತ್ ನೋಡ್ರಿ, ಇವಳು ಈ ಸತಿ ಹೇಳಿದೀನಿ ಮನೇಲಿ ಹೀಗೆಲ್ಲ ಮಾತಾಡ್ಬೇಡ ಅಂತ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಲಲ್ಲ ಅವಳು. ರಮ್ಯಾ, ಸುಮ್ನಿರಮ್ಮ, ಹಂಗೆಲ್ಲ ಮಾತಾಡಬಾರ್ದು. ಅಕ್ಕನ ಮನೆಗೆ ಮೊದಲನೇ ಸರಿ ಬಂದಿದ್ದೀವಿ. ಅಕ್ಕ ಹೇಗಿದ್ದಾಳೆ ನೋಡ್ಕೊಂಡು ಇವೆಲ್ಲ ಕೊಟ್ಬಿಟ್ಟು ನಾವು ಹೋಗ್ಬಿಡೋಣ. ಸ್ವಲ್ಪ ಹೊತ್ತಷ್ಟೇ, ಸುಮ್ನಿರು ನೀನು. ಏನಪ್ಪ, ಸರಿ ಆಯ್ತು, ಬನ್ನಿ. ಸೋಮಣ್ಣ ಹೇಳಿದ್ದು ಇದೇ ಮನೆನೆ, ಇದೇ ಅಡ್ರೆಸ್ ಅನ್ಸುತ್ತೆ. ನೋಡಪ್ಪ, ಈ ಸಾಮಾನೆಲ್ಲ ಇಲ್ಲೇ ಇಳಿಸು. ರೀ, ಒಂದ್ ನಿಮಿಷ ಇರ್ರಿ, ಹೋಗ್ಬಿಟ್ಟು ಮಗಳನ್ನ ಮಾತಾಡ್ಸ್ಕೊಂಡ್ ಬರೋಣ, ಆಮೇಲೆ ಸಾಮಾನ್ ಇಳಿಸ್ಕೊಳ್ಳೋಣ. ರೋಡಲ್ಲಿ ಇಳ್ಸಕ್ಕಾಗುತ್ತಾ? ಸಾಮಾನ್ ಇಳಿಸೋರಂತೆ ನೋಡಿ. ನಿಮ್ ಮುದ್ದಿನ ಮಗಳು ಕಾವ್ಯ ಅಲ್ಲಿ ಬರ್ತಾ ಇದ್ದ ನೀರ್ ತಗೊಂಡು. ಅಯ್ಯೋ ದೇವ್ರೆ, ಮಗಳೇ ಕಾವ್ಯ, ಅಲ್ಲಿ ನೋಡ್ರಿ, ಯಾವತ್ತೂ ನಾನು ಅವಳ ಕೈಲಿ ಈ ರೀತಿ ನೀರ್ ಎತ್ತಿಸ್ಕೊ ಬಂದಿಲ್ಲ. ಭಾರತಿ, ಅವಳ ಮುಂದೆ ಏನೂ ಮಾತಾಡ್ಬೇಡ, ನೀನ್ ಸುಮ್ನಿರು. ನಗ್ನಗ್ತಾ ಇರು ಅವಳ ಮುಂದೆ. ಹಾ ರೀ, ಸರಿ. ಅಮ್ಮ, ಮಗಳೇ ಮಗಳೇ ಕಾವ್ಯ, ಚೆನ್ನಾಗಿದ್ಯಾನಮ್ಮ? ಹಾ ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ಬನ್ನಿ ಅಮ್ಮ, ಒಳಗಡೆ ಬನ್ನಿ. ನನ್ನ ಮಗಳಿಗೆ ಒಂದಿನಕ್ಕೆ ಎಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ. ಈಗ ಒಂದು ಗೃಹಿಣಿ ತರ ಕಾಣಿಸ್ತಾ ಇದ್ದಾಳೆ ನನಗೆ. ಹಾ ಕಾವ್ಯ, ನಡಿಯಮ್ಮ. ಆ ಕಾವ್ಯ, ನಿನಗೋಸ್ಕರ ನೋಡು ಅಪ್ಪ ಏನೆಲ್ಲ ತಗೊಬಂದಿದ್ದಾರೆ. ಅಮ್ಮ, ಯಾಕಮ್ಮ ಇದೆಲ್ಲ ತರಕ್ ಹೋದ್ರಿ? ಮಗಳೇ, ಬರ್ತಾ ನೀನೇನು ತಗೊಂಬರ್ಲಿಲ್ಲ, ಮತ್ತೆ ನಾವ್ ಅನ್ಕೊಂಡಂಗೆ ಏನೂ ಆಗ್ಲಿಲ್ಲ. ನಿನ್ಗೆ ಕಷ್ಟ ಆಗ್ಬಾರ್ದು ಅಂತ ಅಪ್ಪ ಇದೆಲ್ಲ ತಗೊಬಂದಿದ್ದಾರೆ. ಸರಿ ಅಮ್ಮ, ಬನ್ನಿ ಒಳಗೆ. ಕಾವೇರಿ, ಹೇಗಿದ್ಯಾ ಕಂದ? ಹಾ ಅತ್ತೆ, ನಾನ್ ಚೆನ್ನಾಗಿದ್ದೀನಿ. ಬನ್ನಿ ಒಳಗಡೆ. ದೂರದಿಂದ ಪ್ರಯಾಣ ಮಾಡ್ಕೊ ಬಂದಿದ್ದೀರಾ, ಸುಸ್ತಾಗಿರ್ತೀರಾ. ಅದಕ್ಕೆ ನಿಮ್ಗೋಸ್ಕರ ಒಬ್ಬಟ್ಟು, ಬೋಂಡ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದಾರೆ. ಏನು, ನಮ್ ಕಾವ್ಯ ಮಾಡಿದ್ಲಾ? ಹೌದು ಅತ್ತೆ, ಬೇಗ ಎದ್ದಿದ್ದಾರೆ. 4 ಗಂಟೆಗೆ ಎದ್ದು ಅಡಿಗೆ ಮಾಡಿ, ನನಗೂ ಅಣ್ಣಗೂ ನೀರ್ ಕಾಯಿಸಿ, ಮನೆ ಮುಂದೆ ಕಸ ಗುಡಿಸಿ, ರಂಗೋಲಿ ಬಿಟ್ಟು ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸಿದ್ದಾರೆ ಅದಕ್ಕೆ ಒಬ್ರೆ. ಇವಾಗ ಕುಡಿಯಕ್ ನೀರ್ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ಹೋಗ್ಬಿಟ್ಟು ಬಾವಿ ನೀರ್ ಸೇತ್ಕೊ ಬಂದ್ವಿ. ಹಾ, ಏನಮ್ಮ ಅಂದೆ? ಬಾವಿಲ್ಲ? ಯಾಕಮ್ಮ, ಇಲ್ಲಿ ಕೊಳ ಇಲ್ವಾ? ಒಂದೇ ಒಂದು ಕೊಳ ಇದೆ ಅತ್ತೆ, ಅದರಲ್ಲಿ ವಾರಕ್ಕೆ ಒಂದೇ ಸತಿ ನೀರ್ ಬಿಡೋದು, ಡೈಲಿ ಬಿಡೋದಿಲ್ಲ. ಡೈಲಿ ನೀರಿಗೆ ನಾವು ಬಾವಿ ಹತ್ರನೇ ಹೋಗ್ಬೇಕು. ಓ ಹೌದಾ? ಭಾರತಿ, ನಡಿ ಒಳಗಡೆ ಹೋಗೋಣ. ಕಾವ್ಯನು ಎಷ್ಟೊತ್ತಂತ ನೀರು ಹಿಡ್ಕೊಂಡು ನಿಂತ್ಕೊಬೇಕು. ನಡಿ ಒಳಗಡೆ, ಸಾಕಾಗಷ್ಟು ಮಾತಾಡುವಂತೆ ನಿನ್ ಮಗಳ ಹತ್ರ. ಹಾ ಹೌದಲ್ವಾ? ಬಾ ಬಾ ಕಾವ್ಯ, ಬಾರಮ್ಮ. ಏನಪ್ಪ, ನೀನ್ ಇಲ್ಲೇ ಇರೋ, ನಾನು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಸಾಮಾನೆಲ್ಲ ಇಡಿಸ್ಕೊಳ್ಳೋಣ. ಸರಿ ಅಣ್ಣವ್ರೆ, ಆಯ್ತು, ಬೇಗ ಬಂದ್ಬಿಡಿ. ಹಾ, ಇಲ್ಲೇ ಇರಪ್ಪ. ಯಾವ್ದಿದು ಗಾಡಿ? ಏನಪ್ಪ, ಯಾವ್ದಿದು ಗಾಡಿ? ಅಯ್ಯೋ ಅಣ್ಣವ್ರೆ, ಅದೇ ಈ ಮನೆಗೆ ಹೊಸದಾಗಿ ಮದುವೆ ಆಗಿದಾರಂತಲ್ಲ, ಆ ಹುಡುಗಿಯವ್ರ ಅಪ್ಪ ಅಮ್ಮ ಮಗಳಿಗೆ ಇದೆಲ್ಲ ಕೊಡೋದಕ್ಕೆ ಅಂತ ತಗೊಬಂದಿದ್ದಾರೆ. ಓ ಹೌದಾ? ಚೇಚೆ, ಇವೆಲ್ಲ ನಾನು ತಗೊಳಕ್ಕಾಗುತ್ತಾ? ಇದೆಲ್ಲ ತಗೊಳ್ಳೋದು ಸರಿ ಹೋಗೋದಿಲ್ಲ. ಅವ್ರ ಮಗಳನ್ನ ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಹೆಣ್ಕೊಟ್ಟು ಅತ್ತೆ ಮಾವ ಕಣ್ಕೊಟ್ಟು ದೇವ್ರಿದ್ದಂಗೆ. ಅವ್ರ ಹತ್ರ ನಾನು ಇದೆಲ್ಲ ತಗೊಳ್ಳೋದು, ಚೇಚೆ, ಏನು ಹೇಳೋದು ಇವಾಗ? ಬೇಡ ಅಂದರೆ ಬೇಜಾರು ಮಾಡ್ಕೋತಾರೋ ಏನೋ. ಆದರೂ ನಾನು ತುಂಬ ಸ್ವಾಭಿಮಾನದಿಂದ ಬದುಕಿದ್ದೀನಿ. ಇದನ್ನೆಲ್ಲ ಇಸ್ಕೊಂಡು ನನ್ನ ಸ್ವಾಭಿಮಾನ ಬಿಟ್ಕೊಡೋಕ್ಕಾಗಲ್ಲ. ಇದೆಲ್ಲ ಬೇಡ ಅಂತ ಹೇಳ್ಬಿಡ್ತೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಳೆ ವೀಡಿಯೋಸ್ನ ಯಾರ್ಯಾರು ನೋಡಿಲ್ಲ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ಹಳೆ ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ. ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳನ್ನ ಹಾಕಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿ ನನಗೆ. ಆಗ ನಮಗೆ
ಒಂದು ಮೋಟಿವೇಶ್ನಲ್ ಆಗಿರುತ್ತೆ ನಿಮ್ಮ ಕಮೆಂಟ್ಸ್ಗಳು. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಇನ್ನೊಂದು ಚಾನಲ್ಗೂ ಕೂಡ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ, MSN ಬ್ಯಾಂಗ್ಳೂರ್ ಕಾರ್ಟೂನ್ ಅಂತ. ಇದು MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಮುಂದಿನ ವೀಡಿಯೋ ಆದಷ್ಟು ಬೇಗ ಹಾಕ್ತೀನಿ, ಬ್ಯಾಕ್ ಟು ಬ್ಯಾಕ್ ಹಾಕ್ತಿರ್ತೀನಿ, ನೋಡಿ ಎಂಜಾಯ್ ಮಾಡಿ.